ಓಂ ನಮಃ ಶಿವಾಯ. ಭಾರತ್ ಮಾತಾ ಶಿವಶಕ್ತಿ ಅವತಾರ್. ಓಂ ಮಂಡಳಿ 5/7/2025 ಬೆಳಗಿನ ಮುರಳಿ 15/3/1968. ಆತ್ಮಿಕ ಮಕ್ಕಳೇ, ಜ್ಞಾನ ಸಾಗರನನ್ನು ಸರ್ವವ್ಯಾಪಿ ಎಂದು ಹೇಳುತ್ತಾರೆ. ಇದು ಎಷ್ಟೊಂದು ನಿಂದನೆ ಮಾಡಿದಂತೆ ಆಗಿದೆ. ಈಗ ಎಲ್ಲ ವಿನಾಶ ನಾಟಕದಲ್ಲಿ ನಿಗದಿಯಾಗಿದೆ. ತಂದೆ ಹೇಳುತ್ತಾರೆ, ನಾನು ದಯಾಹೃದಯಿಯಾಗಿದ್ದೇನೆ. ವಿನಾಶ ಆಗದೇ ಇದ್ದರೆ ಹಾಸ್ಪಿಟಲ್ನಲ್ಲಿ ಒದ್ದಾಡಬೇಕಾಗುತ್ತದೆ ಅಲ್ಲವೇ? ವಿನಾಶಕ್ಕೋಸ್ಕರ ಇಂತಿಂಥ ವಸ್ತುಗಳನ್ನು ರೆಡಿ ಮಾಡಿದ್ದಾರೆ. ಇದರಲ್ಲಿ ಎಲ್ಲವೂ ಸೆಕೆಂಡಿನಲ್ಲಿ ವಿನಾಶವಾಗುತ್ತದೆ. ಆತ್ಮಿಕ ತಂದೆ ಈ ರಥದ ಮೂಲಕ ಆತ್ಮಿಕ ಮಕ್ಕಳಿಗೆ ಯಾರು ತನ್ನ ರಥ ಅಥವಾ ತಮ್ಮ ಕರ್ಮೇಂದ್ರಿಯಗಳ ಮೂಲಕ ಕೇಳುತ್ತಿದ್ದಾರೆ ಅವರ ಪ್ರತಿ ತಿಳಿಸುತ್ತಾರೆ. ನಾವು ಮಕ್ಕಳಿಗೆ ಗೊತ್ತಿದೆ, ನಾವು ತಂದೆಯ ಜೊತೆಗೆ ಕುಳಿತಿದ್ದೇವೆ. ಶಿವಬಾಬಾ ಶಿಕ್ಷಕನೂ ಆಗಿದ್ದಾರೆ, ಗುರುವೂ ಆಗಿದ್ದಾರೆ. ಮೊದಲು ತಂದೆಯಾಗಿದ್ದಾರೆ. ತಂದೆಯ ಮುಂದೆ ಹೇಗೆ ಮಕ್ಕಳು ಕುಳಿತಿದ್ದಾರೆ. ಮಕ್ಕಳು ತಂದೆಗೆ ಗಳಿಗೆಗೂ ಕೈ ಜೋಡಿಸುವುದಿಲ್ಲ. ಒಂದು ವೇಳೆ ಜೋಡಿಸಿದರೆ ಆಗ ಬಾಬಾ ಎಂದು ಮಕ್ಕಳು ತಿಳಿದುಕೊಂಡೇ ಇಲ್ಲ ಎಂದು ತಿಳಿದುಕೊಳ್ಳುತ್ತಾರೆ. ಕೆಲವರು ಸಾಧು ಸಂತರು ಸಹ ತಿಳಿದುಕೊಳ್ಳುತ್ತಾರೆ. ಏಕೆಂದರೆ ಜನ್ಮಾಂತರದಿಂದ ಕೆಳಗೆ ಬೀಳುತ್ತಾ ಬಂದಿದ್ದೇವಲ್ಲವೇ. ಗುರುಗಳು ಸಾಧುಗಳ ಕಾಲಿಗೆ ಬೀಳುತ್ತಾರೆ, ಆದರೆ ಸಂಪೂರ್ಣ ರೀತಿಯಲ್ಲಿ ಜ್ಞಾನ ತಿಳಿದುಕೊಂಡಿಲ್ಲ. ಯಾರಿಗೆ ತಂದೆಯ ಬಗ್ಗೆ ತಿಳಿಸಿಕೊಡುತ್ತೀರಿ ಅವರು ತಂದೆಯ ಬಗ್ಗೆ ತಿಳಿದುಕೊಳ್ಳುತ್ತಾರೆ. ತಂದೆ ಬಂದಿರುವುದೇ ಆಸ್ತಿಯನ್ನು ಕೊಡಲು. ಅಂದಾಗ ಮಕ್ಕಳಿಗೆ ಬಹಳ ಖುಷಿಯಾಗಬೇಕು. ಕಲ್ಪಕ್ಕೂ ತಂದೆ ಬಂದಿದ್ದಾರೆ, ನಾವು ಮಕ್ಕಳಿಗೆ ಆಸ್ತಿಯನ್ನು ಕೊಡಲು. ಇದರಲ್ಲಿ ಭಯಪಡುವ ಯಾವ ಮಾತೂ ಇಲ್ಲ. ಸಾಧು ಇತ್ಯಾದಿಗಳೊಂದಿಗೆ ಭಯಪಡುತ್ತೇವೆ. ಇವರ ಮಾತನ್ನು ಕೇಳದಿದ್ದರೆ ಶಾಪ ಕೊಡುತ್ತಾರೆ ಎಂದು, ಅಥವಾ ನಮ್ಮ ಗುರುಗಳು ಸಿಟ್ಟಾಗಬಾರದೆಂದು ಭಯಪಡುತ್ತೇವೆ. ನಾವು ಮಕ್ಕಳಿಗೆ ಗೊತ್ತಿದೆ, ತಂದೆ ಬಹಳ ಮಧುರವಾಗಿದ್ದಾರೆ. ತಂದೆ ಬಂದಿರುವುದೇ ಮತ್ತೆ ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡಲು. ಮೊಟ್ಟ ಮೊದಲು ನಾವು ಬ್ರಾಹ್ಮಣರಾಗಬೇಕಾಗಿದೆ. ಶ್ರೇಷ್ಠಾತಿ ಶ್ರೇಷ್ಠ ಕುಲ ಬ್ರಾಹ್ಮಣ ಕುಲ ಆಗಿದೆ. ಪ್ರಜಾಪಿತ ಬ್ರಹ್ಮನ ಮಕ್ಕಳಾಗಿದ್ದೇವೆ ಅಲ್ಲವೇ? ಬ್ರಹ್ಮ ಗ್ರೇಟ್ ಗ್ರ್ಯಾಂಡ್ ಫಾದರ್ ಆಗಿದ್ದಾರೆ. ಅವಶ್ಯವಾಗಿ ಮಕ್ಕಳು ಸಹ ಇದ್ದೇವೆ. ಇದು ತಿಳಿದುಕೊಳ್ಳುವಂತಹ ಮಾತಾಗಿದೆ. ಭಕ್ತಿ ಮಾರ್ಗದಲ್ಲಿ ಬುದ್ಧಿಹೀನರಾಗಿದ್ದೆವು. ಯಾರು ಬಂದರೋ ಅವರು ಏನು ಹೇಳಿದರೋ ಅದನ್ನು ಮಾಡುತ್ತಾ ಬಂದಿದ್ದೇವೆ. ಏನೇನೆಲ್ಲ ಹೇಳುತ್ತಾ ಬಂದರು. ಮಹರ್ಷಿಗಳು ಹೇಳಿದರು, ತಿನ್ನಿರಿ, ಕುಡಿಯಿರಿ, ಮಜಾ ಮಾಡಿರಿ. ಆದರೆ ಈ ಎಲ್ಲ ಅಭ್ಯಾಸಗಳು ತಾನಾಗಿಯೇ ಹೊರಟು ಹೋಗುತ್ತದೆ. ಈಗ ಕೇವಲ ಯೋಗದ ವಿನಃ ಯಾವ ಅಭ್ಯಾಸವೂ ಇರಬಾರದು. ಉಳಿದ ಎಲ್ಲ ಅಭ್ಯಾಸಗಳು ಬುದ್ಧಿಯಿಂದ ಹೊರಟು ಹೋಗುತ್ತದೆ. ಅದನ್ನು ಬುದ್ಧಿಯಿಂದ ಹೋಗಲಾಡಿಸುವಂಥವರು ಬೇಕಲ್ಲವೇ? ಈ ಸಮಯದಲ್ಲಿ ಎಲ್ಲರೂ ಪತಿತರು, ತಮೋಪ್ರಧಾನರಾಗಿದ್ದಾರೆ. ನಾವು ಹೇಳುತ್ತೇವೆ, ಲಕ್ಷ್ಮೀನಾರಾಯಣರ ಅಂತಿಮ ಜನ್ಮ ಇದಾಗಿದೆ. ಭಿನ್ನ ಭಿನ್ನ ನಾಮ ರೂಪ ದೇಶ ಕಾಲದಲ್ಲಿ ಪತಿತರಾಗಿದ್ದಾರೆ. ಇದರಲ್ಲಿ ಬಹಳ ತಿಳಿದುಕೊಳ್ಳುವಂತಹ ಮಾತಾಗಿದೆ. ಈಗ ನಾವು ನಿರ್ಗುಣಿಗಳಾಗಿದ್ದೇವೆ, ನಮ್ಮಲ್ಲಿ ಯಾವ ಗುಣವಿಲ್ಲ ಎಂದು ಗಾಯನ ಮಾಡಿಕೊಳ್ಳುತ್ತಾರೆ. ನಿರ್ಗುಣಿ ಎನ್ನುವ ಅರ್ಥ ತಿಳಿದುಕೊಂಡಿಲ್ಲ. ಈಗ ಯಾರಲ್ಲಿಯೂ ಯಾವ ಗುಣವೂ ಇಲ್ಲ. ನಿಮ್ಮ ಬುದ್ಧಿಯೂ ಸಹ ಹೇಳುತ್ತದೆ, ರಾವಣನ ರಾಜ್ಯದಲ್ಲಿ ನಾವು ಬೇಗುಣಿಗಳು, ನಿರ್ಗುಣಿಗಳಾಗಿದ್ದೇವೆ. ನಿರ್ಗುಣಿ ಬಾಲಕ ಸಂಸ್ಥೆನೂ ಎಷ್ಟು ದೊಡ್ಡದಾಗಿದೆ. ಆ ಸಂಸ್ಥೆಗೆ ಎಷ್ಟೊಂದು ಫಂಡ್ಗಳನ್ನು ಕೊಡುತ್ತಾರೆ. ಈಗ ನಿರ್ಗುಣಿ ಬಾಲಕರನ್ನು ಬಾಬಾ ಗುಣವಂತರನ್ನಾಗಿ ಮಾಡುತ್ತಿದ್ದಾರೆ.
ವಾಸ್ತವದಲ್ಲಿ ನಾವು ನಿರ್ಗುಣಿಗಳಾಗಿದ್ದೆವು. ನಮ್ಮಲ್ಲಿ ಯಾವ ಗುಣವೂ ಇರಲಿಲ್ಲ. ಪತಿತ ಮುಳ್ಳುಗಳಾಗಿದ್ದೆವು. ಈಗ ನಾವು ಬಂದಿರುವುದೇ ಗುಣವಂತರಾಗಲು. ನಾವು ಮಕ್ಕಳಿಗೆ ಗೊತ್ತಿದೆ, ನಿರ್ಗುಣ ಬಾಲಕರು ಬಹಳ ಚೆನ್ನಾಗಿದ್ದಾರೆ. ನಾವು ಇನ್ನೂ ಇಳಿಯುತ್ತಾ ಹೋಗುತ್ತಿದ್ದೇವೆ. ಡ್ರಾಮಾ ಅನುಸಾರವಾಗಿ ಕೆಳಗಿಳಿಯಲೇಬೇಕು. ಹೇರುವ ಕಲೆಯಲ್ಲಿ ಕರೆದುಕೊಂಡು ಹೋಗುವಂಥವರು ಒಬ್ಬ ಬೇಹದ್ದಿನ ತಂದೆಯಾಗಿದ್ದಾರೆ. ತಂದೆಯ ಮೂಲಕವೇ ಎಲ್ಲರ ಕಲ್ಯಾಣ ಆಗುತ್ತದೆ. ಈಗ ಎಲ್ಲರ ಕಲ್ಯಾಣ ಸತ್ಯುಗದಲ್ಲಿ ಹೋಗುತ್ತೀರಿ, ಶಾಂತಿಧಾಮಕ್ಕೂ ಹೋಗುತ್ತೀರಿ. ಇದು ದುಃಖಧಾಮ ಆಗಿದೆ. ಮಕ್ಕಳು ಸಂಪೂರ್ಣ ನಾಟಕ ಚಕ್ರದ ಬಗ್ಗೆ ತಿಳಿದುಕೊಂಡಿದ್ದೀರಿ. ನಾವು ಸ್ವದರ್ಶನ ಚಕ್ರಧಾರಿಗಳಾಗಿದ್ದೇವೆ. ಮೊಟ್ಟ ಮೊದಲು ತಂದೆ ನಮ್ಮನ್ನು ಸ್ವದರ್ಶನ ಚಕ್ರಧಾರಿಗಳನ್ನಾಗಿ ಮಾಡುತ್ತಾರೆ. 84 ಜನ್ಮಗಳ ಚಕ್ರದ ಬಗ್ಗೆ ತಂದೆಗೇನೆ ಗೊತ್ತಿದೆ. ನಾವು ಸ್ವದರ್ಶನ ಚಕ್ರಧಾರಿಗಳಾಗುತ್ತಿದ್ದೇವೆ. ಆದರೆ ಅಲಂಕಾರ ತಂದೆಗೂ ಇಲ್ಲ. ನಾವು ಮಕ್ಕಳಿಗೂ ಈಗ ಸ್ವದರ್ಶನ ಚಕ್ರದ ಅಲಂಕಾರ ಇಲ್ಲ. ಇದು ತಿಳಿದುಕೊಳ್ಳುವಂತಹ ಮಾತಾಗಿದೆ. ನಾವು ಮಕ್ಕಳಿಗೆ ಗೊತ್ತಿದೆ, ದೇವತೆಗಳಲ್ಲಿ ಯಾವ ಜ್ಞಾನವೂ ಇಲ್ಲ. ಆದರೆ ಅವರಿಗೆ ಈ ಅಲಂಕಾರಗಳನ್ನು ಕೊಡಲಾಗಿದೆ. ನೀವು ಮಕ್ಕಳಿಗೆ ಕೊಡಲು ಸಾಧ್ಯವಿಲ್ಲ. ಏಕೆಂದರೆ ನೀವು ಈಗ ಇನ್ನೂ ಪುರುಷಾರ್ಥಿಗಳಾಗಿದ್ದೀರಿ. ಎಲ್ಲರೂ ಸಂಪೂರ್ಣವಾಗಿ ಧಾರಣೆ ಮಾಡಿಕೊಂಡಿಲ್ಲ. ಯಾವಾಗ ಸಂಪೂರ್ಣ ಪಕ್ಕಾ ಆಗುತ್ತೀರಿ, ಆಗ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನ ಇರುತ್ತದೆ. ಇದು ಜ್ಞಾನದ ಮಾತಾಗಿದೆ. ಅವರು ಸ್ವದರ್ಶನ ಚಕ್ರವನ್ನು ಹಿಂಸಕ ಚಕ್ರವನ್ನಾಗಿ ಮಾಡಿದ್ದಾರೆ. ಕೃಷ್ಣನ ಕೈಯಲ್ಲಿ ಸ್ವದರ್ಶನ ಚಕ್ರವನ್ನು ತೋರಿಸಿ ಅಸುರರನ್ನು ಸಾಯಿಸಿರುವುದನ್ನು ತೋರಿಸಿದ್ದಾರೆ. ಏನೂ ಸಹ ತಿಳಿದುಕೊಳ್ಳುವುದಿಲ್ಲ. ಹುಚ್ಚರಂತೆ ಇದ್ದಾರೆ. ನಮಗೀಗ ತಂದೆ ಎಲ್ಲ ಚಿತ್ರಗಳ ಅರ್ಥವನ್ನು ತಿಳಿಸುತ್ತಿದ್ದಾರೆ. ಅಲ್ಲಿ ಅಸತ್ಯ ಇದೆ, ಇಲ್ಲಿ ಸತ್ಯ ಇದೆ. ಯಾವುದೂ ಕೂಡ ತಿಳಿದುಕೊಳ್ಳುತ್ತಿಲ್ಲ. ಬಾಬಾ ಬಂದು ಏನು ಮಾಡಿದರು, ಏನು ಹೇಳಿದರು, ಅದು ಸಹ ತಿಳಿದುಕೊಳ್ಳುತ್ತಿಲ್ಲ. ನಾವು ಮಕ್ಕಳಿಗೆ ಗೊತ್ತಿದೆ ಅಲ್ಲ, ಈ ರಥಿ ಪರಮಾತ್ಮ ಜ್ಞಾನವನ್ನು ಹೇಳುತ್ತಿದ್ದಾರೆ. ಹಾಗೆ ಈ ರಥದಲ್ಲಿ ನಾವು ರಥಿಗಳು ಅಂದರೆ ಆತ್ಮಗಳು ಪರಮಾತ್ಮ ಜ್ಞಾನವನ್ನು, ಸೃಷ್ಟಿಚಕ್ರ ಹೇಗೆ ತಿರುಗುತ್ತದೆ ಎನ್ನುವ ಜ್ಞಾನವನ್ನು ಕೇಳುತ್ತಿದ್ದೇವೆ. ಇಷ್ಟೆಲ್ಲ ಅನೇಕ ಧರ್ಮಗಳು ಹೇಗೆ ವೃದ್ಧಿಯಾಗುತ್ತಾ ಹೋದವು. ಅಂತ್ಯದಲ್ಲಿ ಎಲ್ಲರ ವಿನಾಶ ಆಗುತ್ತದೆ. ಮತ್ತು ತಂದೆನೇ ಬಂದು ಧರ್ಮ ಸ್ಥಾಪನೆಯನ್ನು ಮಾಡುತ್ತಾರೆ. ಸೆಕೆಂಡು ಆತ್ಮ ತನ್ನ ಪಾತ್ರವನ್ನು ಮಾಡುತ್ತಾ ಇದೆ. ಹೇಗೆ ಹಿಂದೆ ಪಾತ್ರ ಮಾಡಿತ್ತು, ಅದೇ ರೀತಿ ಈಗಲೂ ಪಾತ್ರ ಮಾಡುತ್ತಿದೆ. ಇದರಲ್ಲಿ ಗೊಂದಲ ಪಡುವ ಅವಶ್ಯಕತೆ ಇಲ್ಲ. ಜಗತ್ತು ಅದೇ ಆಗಿದೆ. ಹೊಸದಿದ್ದದ್ದು ಹಳೆಯದು ಆಗುತ್ತದೆ. ಮತ್ತೊಂದು ಜಗತ್ತು ಇಲ್ಲ. ಜನರು ಏನು ತಿಳಿದುಕೊಂಡಿದ್ದಾರೆ, ಮೇಲೆ ಯಾವುದೋ ಜಗತ್ತು ಇದೆ. ಕೆಲವರು ಹೇಳುತ್ತಾರೆ, ಚಂದ್ರನಲ್ಲೂ ಹೋಗಿ ನಾವು ಜಾಗವನ್ನು ಖರೀದಿ ಮಾಡುತ್ತೇವೆ, ಅದನ್ನು ಮಾಡುತ್ತೇವೆ, ಮನೆ ಕಟ್ಟುತ್ತೇವೆ. ಇದು ಮಾಯೆಯ ಅತಿ ಅಹಂಕಾರ, ವಿಜ್ಞಾನದ ಅತಿ ಅಹಂಕಾರವಾಗಿದೆ. ಎಲ್ಲೆಲ್ಲಿ ಹೋಗಿ ಬರುತ್ತಾರೆ. ಮುಂದೆ ಹೋದಂತೆ ಹೊಸ ಹೊಸ ಮಾತುಗಳನ್ನು ಕೇಳುತ್ತೀರಿ. ಸೆಕೆಂಡು ಹೊಸತನ ನಡೆಯುತ್ತಾ ಇರುತ್ತದೆ. ಬಲೆ ಟೆಂಪ್ರವರಿ ಬಹಳ ಚೆನ್ನಾಗಿ ಕಾಣಿಸಬಹುದು. ಮಾಯೆ ತನ್ನ ಒಳ್ಳೆಯ ರೂಪವನ್ನು ತೋರಿಸಬಹುದು. ಆದರೆ ಅಂತ್ಯದಲ್ಲಿ ಅವಶ್ಯವಾಗಿ ವಿನಾಶ ಆಗೇ ಆಗುತ್ತದೆ. ಇದಕ್ಕೆ ಹೇಳಲಾಗುತ್ತದೆ ಮಾಯೆಯ ವೈಭವ. ಈ ಎಲ್ಲ ಮಾತುಗಳನ್ನು ನೀವು ಮಕ್ಕಳು ಬಹಳ ಚೆನ್ನಾಗಿ ತಿಳಿದುಕೊಂಡಿದ್ದೀರಿ. ನೀವು ತಿಳಿದುಕೊಂಡು ಧಾರಣೆ ಮಾಡಿಕೊಳ್ಳಬೇಕು. ನೀವು ಮಕ್ಕಳಿಗೆ ಗೊತ್ತಿದೆ, ತಂದೆ ಬಂದಿರುವುದೇ ಪತಿತ ಜಗತ್ತನ್ನು ವಿನಾಶ ಮಾಡಿ ಪಾವನ ಜಗತ್ತನ್ನು ಸ್ಥಾಪನೆ ಮಾಡಲು. ಸ್ಥಾಪನೆ, ವಿನಾಶ ಹಾಗೂ ಪಾಲನೆ. ನಂತರ ಶಂಕರನ ಮೂಲಕ ವಿನಾಶ ಮಾಡಿಸಲಾಗುತ್ತದೆ. ಇದು ಈ ರೀತಿಯ ನಿಯಮ ಇಲ್ಲ. ಶಂಕರ ಏನು ಮಾಡುತ್ತಾನೆ?
ಅವನ ಮಹಿಮೆಯ ಚಿತ್ರಗಳನ್ನು ಮಾಡಿದ್ದಾರಲ್ಲವೇ, ಹೇಗೆ ಹನುಮಂತನ ಮಹಿಮೆಯನ್ನು ತೋರಿಸುತ್ತಾರೆ, ಅದೇ ರೀತಿ ಇಲ್ಲಿ ಶಂಕರನನ್ನು ಮಹಿಮೆನೂ ಮಾಡುತ್ತಾರೆ. ರಾವಣನ ಚಿತ್ರವನ್ನು ಮಾಡಿದ್ದಾರೆ. ರಾವಣ ಏನೆಲ್ಲ ಮಾಡುತ್ತಾನೆ ಯಾರೂ ತಿಳಿದುಕೊಂಡಿಲ್ಲ. ನೀವು ಮಕ್ಕಳಿಗೂ ಸಹ ಗೊತ್ತಿರಲಿಲ್ಲ. ನಾನು ಯಾವ ರಥದಲ್ಲಿ ಬರುತ್ತೇನೆ ಅವರಿಗೂ ಗೊತ್ತಿರಲಿಲ್ಲ. ಇವರ ಆತ್ಮನೂ ಈಗ ತಿಳಿದುಕೊಂಡಿದೆ, ನೀವು ಮಕ್ಕಳು ತಿಳಿದುಕೊಳ್ಳುತ್ತಿದ್ದೀರಿ. ಈಗ ಬಾಬಾ ಎಲ್ಲವನ್ನೂ ತಿಳಿಸುತ್ತಿದ್ದಾರೆ. ತಂದೆ ಎಷ್ಟು ಚೆನ್ನಾಗಿ ನಾವು ಮಕ್ಕಳಿಗೆ ತಿಳಿಸಿಕೊಡುತ್ತಿದ್ದಾರೆ. ಆತ್ಮ ನಾನು ಪತಿತ ಆಗಿದ್ದೇನೆ ಎಂದು ಈಗ ಅವಶ್ಯವಾಗಿ ಒಪ್ಪಿಕೊಳ್ಳುತ್ತದೆ. ಈಗ ತಂದೆ ಹೇಳುತ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿರಿ, ಆಗ ನೀವು ಪಾವನರಾಗುತ್ತೀರಿ. ನೀವು ಅವಶ್ಯವಾಗಿ ಪುರುಷಾರ್ಥ ಮಾಡಲೇಬೇಕು. ಅಲ್ಲಿ ಜಗತ್ತಿನಲ್ಲಿ ಗುರುಗಳು ಸಾಕಷ್ಟು ಜನ ಇದ್ದಾರೆ, ಅವರ ಅನುಯಾಯಿಗಳು ಎಷ್ಟೊಂದು ಜನ ಇದ್ದಾರೆ. ಅವರನ್ನೆಲ್ಲ ಬಿಟ್ಟು ಬರುತ್ತಾರೇನು? ಅವರ ಮನಸ್ಸಿನಲ್ಲಿ ಏನೆಲ್ಲ ವಿಚಾರಗಳು ಇರುತ್ತದೆ? ಅವರ ಬಗ್ಗೆ ನೀವು ಏನೂ ವಿಚಾರ ಮಾಡಬಾರದು. ನೀವು ಎಲ್ಲರಿಗೂ ಶಾಂತಿಧಾಮದ ದಾರಿಯನ್ನು ತೋರಿಸಿರಿ. ಚಕ್ರದ ರಹಸ್ಯ ನೀವು ಮಕ್ಕಳಿಗೆ ಗೊತ್ತಿದೆ. ಯಾರು ಎಲ್ಲಿದ್ದಾರೆ ಅವರು ಅಲ್ಲಿಯೇ ಹೋಗಬೇಕಾಗುತ್ತದೆ. ತಮ್ಮ ತಮ್ಮ ಪಾತ್ರವನ್ನು ಪ್ರತಿಯೊಬ್ಬರು ಅಭಿನಯಿಸಲೇಬೇಕು. ಇದರಲ್ಲಿ ಗೊಂದಲ ಪಡುವ ಅವಶ್ಯಕತೆ ಇಲ್ಲ. ಪುರುಷಾರ್ಥ ಮಾಡಿಸುವಂತಹ ರತಿ ಹಾಗೂ ಪುರುಷಾರ್ಥ ಮಾಡುವಂಥದ್ದು ರಥ. ನಾನು ನಿಮಗೆ ಪುರುಷಾರ್ಥ ಮಾಡಿಸುತ್ತಿದ್ದೇನೆ. ಆಟೋಮೆಟಿಕಲಿ ಇವರ ಪುರುಷಾರ್ಥವೂ ಆಗುತ್ತದೆ. ಹಾಗಂತ ನಾನು ಯಾರಿಗೂ ಪ್ರೇರಣೆ ಕೊಡುವುದಿಲ್ಲ. ಪ್ರೇರಣೆಯ ಅರ್ಥ ಯಾರಿಗೂ ಗೊತ್ತಿಲ್ಲ. ಪ್ರೇರಣೆ ಅಂದರೆ ವಿಚಾರ. ನಾವು ಮಕ್ಕಳಿಗೆ ಈಗ ಜ್ಞಾನ ಸಿಕ್ಕಿದೆ. ಜ್ಞಾನ ಅಂದರೆ ನಾಲೆಡ್ಜ್, ತಿಳುವಳಿಕೆ. ನೆನಪಿನ ಯಾತ್ರೆಯ ಜ್ಞಾನವೂ ಇದೆ, ಚಕ್ರದ ಜ್ಞಾನವೂ ಇದೆ. ತಂದೆ ಹೇಳುತ್ತಾರೆ, ಮಕ್ಕಳೇ ನನ್ನೊಬ್ಬನನ್ನೇ ನೆನಪು ಮಾಡಿರಿ. ಇದು ನೆನಪಿನ ರಿಯಲ್ ಜ್ಞಾನ ಇದಾಗಿದೆ. ಈ ಜ್ಞಾನ ತಂದೆಯ ಹತ್ತಿರವೇ ಇದೆ. ಶಿವಬಾಬಾ ಜ್ಞಾನ ಸಾಗರ ಆಗಿದ್ದಾರೆ. ತಂದೆ ಹೇಳುತ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿರಿ. ನೀವು ನನ್ನನ್ನು ಕರೆಯುತ್ತಾ ಬಂದಿದ್ದೀರಿ. ಜ್ಞಾನ ಸಾಗರನಿಗೆ ಸರ್ವವ್ಯಾಪಿ ಎಂದು ಹೇಳುವುದು. ಮಣ್ಣಿನಲ್ಲಿ ಕಲ್ಲಿನಲ್ಲಿ ಇದ್ದಾರೆ ಎಂದು ಹೇಳುವುದು ಇದೂ ಸಹ ಮೂರ್ಖತೆಯಾಗಿದೆಯಲ್ಲವೇ? ಎಷ್ಟೊಂದು ನಿಂದನೆ ಮಾಡಿದ್ದಾರೆ. ಈಗ ಎಲ್ಲರ ವಿನಾಶ ನಾಟಕದಲ್ಲಿ ನಿಗದಿಯಾಗಿದೆ. ತಂದೆ ಹೇಳುತ್ತಿದ್ದಾರೆ, ನಾನು ದಯಾಹೃದಯಿಯಾಗಿದ್ದೇನೆ. ವಿನಾಶ ಆಗುತ್ತದೆ. ವಿನಾಶ ಆಗದೇ ಇದ್ದರೆ ಹಾಸ್ಪಿಟಲ್ನಲ್ಲಿ ಒದ್ದಾಡುತ್ತಾ ಇರಬೇಕಾಗುತ್ತದೆ ಅಲ್ಲವೇ? ಜಗತ್ತಿನಲ್ಲಿ ವಿನಾಶಕ್ಕೋಸ್ಕರ ಇಂತಿಂಥ ವಸ್ತುಗಳನ್ನು ರೆಡಿ ಮಾಡಿದ್ದಾರೆ. ಸೆಕೆಂಡಿನಲ್ಲಿ ಎಲ್ಲವೂ ವಿನಾಶ ಆಗುತ್ತದೆ. ಸೆಕೆಂಡಿನಲ್ಲಿ ಜೀವನ್ಮುಕ್ತಿ ಪಡೆದುಕೊಳ್ಳುತ್ತೀರಿ. ಸೆಕೆಂಡಿನಲ್ಲಿ ವಿನಾಶವೂ ಆಗುತ್ತದೆಯಲ್ಲವೇ? ನೀವು ಮಕ್ಕಳಿಗೀಗ ಜ್ಞಾನವನ್ನು ಕೊಡುತ್ತಿದ್ದೇನೆ. ನೀವು ಧಾರಣೆಯೂ ಮಾಡಿಕೊಳ್ಳುತ್ತೀರಿ. ಬಾಂಬ್ಸ್ಗಳನ್ನು ಕಂಡುಹಿಡಿದಿದ್ದಾರೆ. ಇದು ಬೇಹದ್ದಿನ ಮಾತಾಗಿದೆ. ಈ ಸೂರ್ಯ, ಚಂದ್ರ, ನಕ್ಷತ್ರಗಳು ಈ ಮಂಟಪಕ್ಕೆ ಶೋಭೆಯನ್ನು ಕೊಡುತ್ತವೆ. ಹಗಲು ರಾತ್ರಿ ಅವಶ್ಯವಾಗಿ ಬೇಕಲ್ಲವೇ? ಇದು ಬೇಹದ್ದಿನ ಮಾತಾಗಿದೆ. ಹಳೆಯ ಜಗತ್ತಿನಿಂದ ಮುಂದೆ ಹೊಸ ಜಗತ್ತು ಅವಶ್ಯವಾಗಿ ಬರುತ್ತದೆ. ಅಲ್ಲಿ ಜಾಸ್ತಿ ಮನುಷ್ಯರು ಇರುವುದಿಲ್ಲ. ಇಲ್ಲಿ ಜನಸಂಖ್ಯೆ ಹೆಚ್ಚಾದಂತೆ ಎಲ್ಲರ ಊಟಕ್ಕೆ ಎಲ್ಲಿಂದ ಬರುತ್ತದೆ? ಈಗ ತತ್ವವೂ ಸಹ ತಮೋಪ್ರಧಾನ ಆಗಿದೆ. ಸಮುದ್ರವನ್ನು ನೋಡಿರಿ, ಎಷ್ಟು ದುಃಖ ಕೊಡುತ್ತದೆ. ಹಡಗುಗಳು ಮುಳುಗುತ್ತವೆ. ಹೇಗೆಲ್ಲ ಅಕಾಲ ಮೃತ್ಯುಗಳು ಬರುತ್ತದೆ. ಅಲ್ಲಿ ದುಃಖದ ಯಾವ ಮಾತೂ ಇಲ್ಲ. ಅದರ ಹೆಸರೇ ಆಗಿದೆ ಸ್ವರ್ಗ. ಈ ಲಕ್ಷ್ಮೀನಾರಾಯಣರು ಸ್ವರ್ಗದ ಮಾಲೀಕರಾಗಿದ್ದಾರಲ್ಲವೇ? ಈಗ ನಿಮಗೆ ಅಕ್ಯುರೇಟ್ ಜ್ಞಾನ ಸಿಗುತ್ತಿದೆ. ನೀವು ಏನನ್ನೂ ಸಹ ತಿಳಿದುಕೊಳ್ಳುವುದಿಲ್ಲ. ಮತ್ತೆ ಬಾಬನಿಗೆ
ಕೇಳುತ್ತೀರಿ ಏನು ಎಂದು. ತಂದೆ ಬಂದಿರುವುದೇ ಎಲ್ಲವನ್ನೂ ತಿಳಿಸಲು. ಬಾಬಾ ಹೇಳುತ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿರಿ. ಈ ಎಲ್ಲ ಪ್ರಶ್ನೆಗಳಲ್ಲಿ ನಿಮ್ಮ ಸಮಯವನ್ನು ಯಾಕೆ ಹಾಳು ಮಾಡುತ್ತೀರಿ? ಅವಶ್ಯವಾಗಿ ಪುರುಷಾರ್ಥ ಮಾಡಿರಿ. ಬುದ್ಧಿಯಿಂದ ಹಳೆಯ ಕಸವನ್ನು ತೆಗೆದುಹಾಕಿರಿ. 84 ಜನ್ಮಗಳ ಚಕ್ರವನ್ನು ನೀವು ಸುತ್ತು ಹಾಕುತ್ತಾ ಬಂದಿದ್ದೀರಿ. ನಿಮ್ಮ ಬುದ್ಧಿಯಲ್ಲಿ ಈಗ ತಿಳುವಳಿಕೆ ಬಂದಿದೆ. ಈ ಚಕ್ರದ ಜ್ಞಾನ ನೀವು ಮಕ್ಕಳ ಬುದ್ಧಿಯಲ್ಲಿ ಇದೆ. ತಂದೆಯ ನೆನಪನ್ನು ಮಾಡಿದಾಗ ಆತ್ಮ ನೆನಪು ಮಾಡುತ್ತಾ ಮಾಡುತ್ತಾ ಶರೀರವನ್ನು ಬಿಡುತ್ತದೆ. ಇಂತಹ ಸ್ಥಿತಿ ಬಂದಾಗಲೇ ನೀವು ಒಳ್ಳೆ ಪದವಿಯನ್ನು ಪಡೆಯಲು ಸಾಧ್ಯ. ಶಿಕ್ಷಣವನ್ನು ಓದುತ್ತಾ ಓದುತ್ತಾ ಟ್ರಾನ್ಸ್ಫರ್ ಆಗಬೇಕು. ಇದು ಒಂದು ಕ್ಲಾಸ್ನಿಂದ ಇನ್ನೊಂದು ಕ್ಲಾಸಿಗೆ ಟ್ರಾನ್ಸ್ಫರ್ ಆಗುತ್ತಾರೆ. ಹೇಗೆ ಒಂದು ಕ್ಲಾಸ್ನಿಂದ ಇನ್ನೊಂದು ಕ್ಲಾಸಿಗೆ ಟ್ರಾನ್ಸ್ಫರ್ ಆಗುತ್ತಾರೆ, ನೀವು ಮೃತ್ಯುಲೋಕದಿಂದ ಅಮರಲೋಕಕ್ಕೆ ಟ್ರಾನ್ಸ್ಫರ್ ಆಗುತ್ತೀರಿ. ಕಲ್ಪಕಲ್ಪಕ್ಕೂ ನಾವು ತಂದೆಯಿಂದ ಜ್ಞಾನವನ್ನು ಕೇಳುತ್ತಾ ಬಂದಿದ್ದೇವೆ, ಹಾಗೆ ಮರೆಯುತ್ತಾ ಇದ್ದೇವೆ. ನಾಟಕದಲ್ಲಿ ಎಲ್ಲವೂ ನಿಗದಿಯಾಗಿದೆ. ನಾವು ಮಕ್ಕಳಿಗೆ ಬಹಳ ಖುಷಿಯಾಗಬೇಕು. ಗೀತಾ ಅಧ್ಯಾಯ ನಡೆಯುತ್ತಿದೆ. ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ. ಯುಗ ಪರಿವರ್ತನೆ ಆಗುತ್ತಿದೆ. ಬದಲಾವಣೆ ಅಂದರೆ ಕನಿಷ್ಠತೆಯಿಂದ ಶ್ರೇಷ್ಠತೆ ಆಗುವುದು. ನಾವೀಗ ದುಃಖದ ದಿನಗಳನ್ನು ಕಳೆಯುತ್ತಿದ್ದೇವೆ. ನಮ್ಮ ದುಃಖದ ದಿನಗಳು ಮುಗಿಯಲಿದ್ದಾವೆ. ಮಕ್ಕಳಿಗೆ ದುಃಖದ ದಿನಗಳ ಪ್ರಭಾವವನ್ನು ನೋಡಿದ್ದೀರಿ. ಇನ್ನು ಸ್ವಲ್ಪ ದಿನಗಳು ಮಾತ್ರ. ವಿನಾಶದ ನಂತರ ಶಾಂತಿ ಆಗುತ್ತದೆ. ಎಲ್ಲ ಧರ್ಮಗಳು ಸೇರಿ ಒಂದು ಧರ್ಮ ಆಗಲು ಸಾಧ್ಯವೇನು? ಇದು ವೃಕ್ಷ ಆಗಿದೆ. ನಂಬರ್ ವಾರ್ ಬರುತ್ತಾನೆ ಇರುತ್ತಾರೆ. ಎಲ್ಲ ಧರ್ಮಗಳು ಸೇರಿ ಒಂದು ಆಗುತ್ತಾರೇನು? ಇಲ್ಲಿ ಧರ್ಮ ಸ್ಥಾಪನೆ ಮಾಡುವಂಥವರು ತಂದೆಯಾಗಿದ್ದಾರೆ. ಪಾಪ ಯಾರಿಗೂ ಈ ಮಾತು ಗೊತ್ತಿಲ್ಲ. ಕಲ್ಲು ಬುದ್ಧಿಯವರಾಗಿದ್ದಾರೆ. ನೀವು ಮಕ್ಕಳಿಗೆ ಈ ಮಾತುಗಳು ಆಶ್ಚರ್ಯ ಕೊಡುತ್ತವೆ. ಅವರು ಏನು ಹೇಳುತ್ತಾರೆ? ಒಂದು ಧರ್ಮದವರು ಆಗಬೇಕೇನು ಎಂದು ಕೇಳುತ್ತಾರೆ. ಇದನ್ನು ತಿಳಿಸಿರಿ. ಯಾರಿಗೆ ಏನು ಬರುತ್ತದೆ ಅವರು ಹೇಳುತ್ತಾ ಬಂದಿದ್ದಾರೆ. ನಿಮಗೀಗ ಅಥಾರಿಟಿ ಸಿಕ್ಕಿದೆ. ನೀವು ಹೋಗಿ ಅವರಿಗೆ ಪ್ರಶ್ನೆ ಮಾಡಿರಿ. ನೀವು ಧರ್ಮ ಎಂದು ಯಾವುದಕ್ಕೆ ಹೇಳುತ್ತೀರಿ? ಮೊದಲು ಯಾವಾಗ ಇತ್ತು? ಈಗ ಧರ್ಮ ಎಂದು ಹೇಳಲು ವಿಶ್ವದಲ್ಲಿ ಶಾಂತಿ ಇತ್ತು. ಹೊಸ ಜಗತ್ತಿನಲ್ಲಿ ಸತ್ಯಯುಗದಲ್ಲಿ ಶಾಂತಿ ಇತ್ತು. ಅಲ್ಲಿ ದುಃಖದ ಯಾವ ಮಾತುಗಳೂ ಇರಲು ಸಾಧ್ಯವಿಲ್ಲ. ಶಾಸ್ತ್ರದಲ್ಲಿ ಏನೆಲ್ಲ ಮಾತುಗಳನ್ನು ಬರೆದು ಇಟ್ಟಿದ್ದಾರೆ. ಸರ್ಪ ಕಚ್ಚಿತು. ರಾಮನ ಪತ್ನಿ ಸೀತೆಯನ್ನು ರಾವಣ ಹೊತ್ತುಕೊಂಡು ಹೋದ. ದೇವಕಿಯ 7 ಮಕ್ಕಳ ಹರಣ ಆಯಿತು. ಏನೆಲ್ಲ ಮಾತುಗಳನ್ನು ಬರೆದಿಟ್ಟಿದ್ದಾರೆ. ಅಲ್ಲಿ ಒಂದೇ ಗರ್ಭ ಇರುತ್ತದೆ. 8 ಮಕ್ಕಳು ಎಂದು ಎಲ್ಲಿ ಹೇಳಿದ್ದಾರೆ? ಭಕ್ತಿ ಮಾರ್ಗ ಎಂದರೆ ದುರ್ಗತಿಯ ಮಾರ್ಗದ ಮಾತುಗಳಾಗಿದ್ದವೆ ಅಲ್ಲವೇ? ಆದ್ದರಿಂದ ತಂದೆ ಹೇಳುತ್ತಾರೆ, ನಾನು ನಿಮಗೆ ಜ್ಞಾನವನ್ನು ಕೊಡುವುದಕ್ಕೋಸ್ಕರ ಬಂದಿದ್ದೇನೆ. ಇದು ಸುಖ ದುಃಖದ ಆಟ ಮಾಡಲ್ಪಟ್ಟಿದೆ. ಈ ರೀತಿಯ ಜ್ಞಾನದ ಮಾತುಗಳನ್ನು ತಿಳಿಸಲು ಬೇರೆ ಯಾರ ಹತ್ತಿರವೂ ಶಕ್ತಿ ಇಲ್ಲ. ನೀವು ಮಕ್ಕಳಲ್ಲಿಯೂ ಸಹ ಎಲ್ಲರೂ ಹೇಗೆ ತಿಳಿದುಕೊಂಡಿಲ್ಲ. ಶಿಕ್ಷಣದಲ್ಲಿಯೂ ನಂಬರ್ ವಾರ್ ಇದ್ದಾರೆ. ಈಗ ಸಮಯ ಇದೆಯಲ್ಲವೇ? ಹಾರ್ಟ್ ಫೇಲ್ ಆಗಬಾರದು. ಪುರುಷಾರ್ಥ ಮಾಡಿ ತಂದೆಯನ್ನು ಫಾಲೋ ಮಾಡಿರಿ. ಶಿಕ್ಷಕನ ಶಿಕ್ಷಣವನ್ನು ಧಾರಣೆ ಮಾಡಿಕೊಳ್ಳಬೇಕು. ಕಲ್ಯಾಣಕಾರಿ ಮಕ್ಕಳಾಗಿ ಅನ್ಯರ ಕಲ್ಯಾಣ ಮಾಡಬೇಕು. ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಬುದ್ಧಿಯ ಯೋಗ ತಂದೆಯ ಜೊತೆಗೆ ಜೋಡಿಸಬೇಕು.
ಹೇಗೆ ಪ್ರಿಯತಮ ಪ್ರಿಯತಮೆಯರು ಇದ್ದಾರಲ್ಲವೇ, ಅವರು ಊಟ ಮಾಡುತ್ತಿದ್ದರು. ಎದುರುಗಡೆ ಪ್ರಿಯತಮ ಅಥವಾ ಪ್ರಿಯತಮೆಯ ಮುಖವನ್ನು ನೆನಪು ಮಾಡಿಕೊಳ್ಳುತ್ತಾರೆ. ವಿಕಾರಕ್ಕೋಸ್ಕರ ಅವರನ್ನು ನೆನಪು ಮಾಡಿಕೊಳ್ಳುವುದಿಲ್ಲ, ಮುಖವನ್ನು ನೆನಪು ಮಾಡಿಕೊಳ್ಳುತ್ತಾರೆ. ಕೆಲಸ ಕಾರ್ಯ ಮಾಡುತ್ತಿದ್ದರೂ ನನ್ನ ಪ್ರಿಯತಮೆ ಎದುರಿಗಿದ್ದಾಳೆ ಎಂದು ನೆನಪು ಮಾಡಿಕೊಳ್ಳುತ್ತಾರೆ. ನಂತರ ಅವರ ಮುಖ ಮಾಯವಾಗುತ್ತದೆ. ಸಾಕ್ಷಾತ್ಕಾರವು ಇದೇ ರೀತಿ ಆಗುತ್ತದೆ. ಇದು ತಿಳಿದುಕೊಳ್ಳುವಂತಹ ಮಾತಾಗಿದೆ. ತಂದೆ ಓದಿಸುತ್ತಿದ್ದಾರಲ್ಲವೇ, ತಂದೆಯನ್ನು ನಾವು ಈ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ, ಆತ್ಮನನ್ನು ನೋಡಲು ಸಾಧ್ಯವಿಲ್ಲ, ದಿವ್ಯ ದೃಷ್ಟಿಯಿಂದ ನೋಡಲು ಸಾಧ್ಯವಿದೆ. ಆದರೆ ನೋಡುವುದರಿಂದ ಏನು ಲಾಭವಿದೆ? ಆತ್ಮ ಒಂದು ಸಣ್ಣ ನಕ್ಷತ್ರ. ನೋಡುವುದರಿಂದ ಯಾವ ಪದವಿಯೂ ಸಿಗುವುದಿಲ್ಲ. ಇದು ಶಿಕ್ಷಣ ಆಗಿದೆ. ಮೂಲ ಮಾತು ಯೋಗದ್ದಾಗಿದೆ. ಇದರಿಂದಲೇ ನಾವು ಪಾವನರಾಗಲು ಸಾಧ್ಯ. ನಾವು ಮಕ್ಕಳು ಪರಿಶ್ರಮ ಯೋಗದಲ್ಲಿ ಪಡಬೇಕಾಗಿದೆ. ಭಗವಾನುವಾಚ ಆಗಿದೆ, ಮಕ್ಕಳೇ, ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದುಕೊಳ್ಳಿರಿ. ಬಾಬಾ ಹೇಳಿದರೂ ಸಹ ಮಕ್ಕಳು ಮರೆತು ಬಿಡುತ್ತಾರೆ. ತಂದೆ ನಮಗೆ ಡೈರೆಕ್ಷನ್ ಕೊಡುತ್ತಾರೆ. ಆ ತಂದೆಯ ಸಲಹೆಯಂತೆ ನಾವು ನಡೆಯಬೇಕು. ಈಗ ನಾವು ಮಕ್ಕಳು ತಿಳಿದುಕೊಳ್ಳುತ್ತಿದ್ದೇವೆ, ಆದರೆ ಎಲ್ಲರೂ ತಿಳಿದುಕೊಳ್ಳುವುದಿಲ್ಲ. ನಂಬರ್ ವಾರ್ ಇದ್ದಾರೆ. ಆದರೂ ಬಾಬಾ ಪುರುಷಾರ್ಥ ಮಾಡಿಸುತ್ತಿರುತ್ತಾರೆ. ನಾವು ಮಕ್ಕಳಿಗೆ ಗೊತ್ತಿದೆ, ಇಡೀ ಜಗತ್ತೇ ಸ್ಮಶಾನ ಆಗಿದೆ. ಪರಸ್ಪರರನ್ನು ಸ್ಮಶಾನವಾಸಿಗಳನ್ನಾಗಿ ಮಾಡುತ್ತಿದ್ದಾರೆ. ಅಲ್ಲಿ ಸನ್ಯಾಸಿಗಳು ಎಲ್ಲರನ್ನು ಮನೆ ಬಿಡಿಸಿ ಕಾಡಿಗೆ ಕಳಿಸುತ್ತಾರೆ. ಒಟ್ಟಿಗೆ ಇದ್ದರೆ ಕಾಮ ಕಟಾರಿ ನಡೆಯಬೇಕಾಗುತ್ತದೆ ಎಂದು, ಒಟ್ಟಿಗೆ ಇದ್ದು ವಿಕಾರವನ್ನು ಬಿಡಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ. ಬಾಬಾ ಹೇಳುತ್ತಾರೆ, ನೀವು ಪವಿತ್ರ ಗೃಹಸ್ಥ ಮಾರ್ಗದಲ್ಲಿ ಇದ್ದೀರಿ. ಈಗ ಅಪವಿತ್ರರಾಗಿದ್ದೀರಿ. ನಂತರ ನೀವೇ ಪವಿತ್ರರಾಗಬೇಕು. ನಾನು ಈ ಆಜ್ಞೆಯನ್ನು ಕೊಡುತ್ತಿದ್ದೇನೆ, ಕಾಮ ವಿಕಾರದ ಮೇಲೆ ಜಯ ಸಾಧಿಸಿರಿ. ನನ್ನೊಬ್ಬನನ್ನೇ ನೆನಪು ಮಾಡಿದಾಗ ನೀವು ಜನ್ಮ ಜನ್ಮಾಂತರದ ವಿಕರ್ಮಗಳನ್ನು ವಿನಾಶ ಮಾಡಿಕೊಳ್ಳುತ್ತೀರಿ. ಅಲ್ಲಿಂದ ನಿಧಾನವಾಗಿ ನೀವು ಮತ್ತೆ ವಿಕಾರಿಗಳಾಗುತ್ತೀರಿ. ನಿಮ್ಮ ತಲೆಯ ಮೇಲೆ ಪಾಪದ ಹೊರೆ ಏರುತ್ತಾ ಬರುತ್ತದೆ. ಈಗ ಯಾವುದೇ ಪಾಪವನ್ನು ಮಾಡಬಾರದು. ನನ್ನ ಆಜ್ಞೆಯನ್ನು ಉಲ್ಲಂಘನೆ ಮಾಡಿದರೆ ನೀವು ಬಹಳಷ್ಟು ಶಿಕ್ಷೆಯನ್ನು ತಿನ್ನಬೇಕಾಗುತ್ತದೆ. ಸದ್ಗುರುವಿನ ನಿಂದಕರಿಗೆ ಉಳಿಗಾಲ ಇಲ್ಲ. ಲೌಕಿಕ ಗುರುಗಳು ಕೆಳಗಡೆ ಬೀಳುತ್ತಾ ಬಂದಿದ್ದಾರೆ. ತಂದೆನೇ ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡುತ್ತಿದ್ದಾರೆ. ಮುಂದೆ ನಾವು ಹೇಗೆ ಪತಿತರಾಗಿದ್ದೇವೆ? ತಂದೆ ನಾವು ಮಕ್ಕಳಿಗೆ ಭಕ್ತಿ ಮಾರ್ಗ, ಪತಿತ ಮಾರ್ಗ, ಹೇಗೆ ಪತಿತರಾದೆವು ಎನ್ನುವುದನ್ನು ತಿಳಿಸಿಕೊಡುತ್ತಿದ್ದಾರೆ. ಏಣಿಯನ್ನು ಕೆಳಗಿಳಿಯಲೇಬೇಕಲ್ಲವೇ? ಸತೋ ಪ್ರಧಾನರಿಂದ ಸತೋ ರಜೋ ತಮೋದಲ್ಲಿ ಬರಲೇಬೇಕು. ಇದು ಮುಳ್ಳಿನ ಕಾಡಾಗಿದೆ. ನಾವು ಮಕ್ಕಳು ಹೂದೋಟಕ್ಕೆ ಹೋಗುತ್ತೇವೆ. ಇದರಲ್ಲಿ ಯಾವುದೇ ಗೊಂದಲ ಪಡುವ ಅವಶ್ಯಕತೆ ಇಲ್ಲ. ತಂದೆ ಹೇಳುತ್ತಾರೆ, ಇಲ್ಲಿ ನೀವು ಆಲ್ರೌಂಡ್ ಪಾತ್ರವನ್ನು ಅಭಿನಯಿಸಬೇಕು. ನೀವು ನಿಮ್ಮ ಜನ್ಮಗಳ ಬಗ್ಗೆ ತಿಳಿದುಕೊಂಡಿಲ್ಲ. ಈಗ ತಂದೆ ನಾವು ಮಕ್ಕಳಿಗೆ ಎಲ್ಲವನ್ನೂ ತಿಳಿಸುತ್ತಿದ್ದಾರೆ. ಎಷ್ಟು ಚೆನ್ನಾಗಿ ನಾವು ಮಕ್ಕಳಿಗೆ ಜ್ಞಾನವನ್ನು ಕೊಡುತ್ತಿದ್ದಾರೆ. ನಿಮ್ಮ ಮನಸ್ಸು ಎಷ್ಟೊಂದು ಖುಷಿಯಾಗುತ್ತದೆ. ತಂದೆ ನಮಗೆ ಓದಿಸುತ್ತಿದ್ದಾರೆ. ತಂದೆ ನಿರಾಕಾರ ಆಗಿದ್ದಾರೆ. ನಾವು ಸಹ ನಿರಾಕಾರ ಆಗುತ್ತೇವೆ. ಶಾಂತಿಧಾಮಕ್ಕೆ ಹೋಗಬೇಕಾಗಿದೆ. ತಂದೆ ಬಂದಿರುವುದೇ ನಮ್ಮನ್ನು ಮನೆಗೆ ಕರೆದುಕೊಂಡು ಹೋಗಲು. ಆ ತಂದೆಯನ್ನು ನಾವು ಕರೆಯುತ್ತಾ ಬಂದಿದ್ದೇವೆ. ಹೇ ತಂದೆ, ನೀನು ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡಿ ನಮ್ಮನ್ನು ಮನೆಗೆ ಕರೆದುಕೊಂಡು ಹೋಗು. ಹೇಗೆ ತಂದೆ ತನ್ನ ಡ್ಯೂಟಿಯನ್ನು ಮಾಡುತ್ತಿದ್ದಾರೆ? ಸ್ವಯಂ ನೀವು ತಂದೆಯನ್ನು ಕೂಗಿ ಕರೆಯುತ್ತಾ ಬಂದಿದ್ದೀರಿ. ಹೇ ಭಗವಂತ, ಹೇ ತಂದೆ, ನೀನು ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡು. ರಾವಣನ ರಾಜ್ಯದಿಂದ ನಮ್ಮನ್ನು ಬಿಡುಗಡೆ ಮಾಡು. ಈಗ ತಂದೆ ಹೇಳುತ್ತಾರೆ,
ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದುಕೊಳ್ಳಿರಿ. ಆತ್ಮವೇ ತಮೋಪ್ರಧಾನ ಆಗಿದೆ. ತಂದೆ ಹೇಳುತ್ತಾರೆ, ಈ ಎಲ್ಲ ಮಾತುಗಳನ್ನು ಬಿಟ್ಟು ಬಿಡಿ. ಇಲ್ಲಿ ಯಾವುದೇ ಸಂಶಯದಲ್ಲಿ ಬರಬೇಡಿರಿ. ಮೂಲ ಮಾತು ತಂದೆಯನ್ನು ನೆನಪು ಮಾಡುವುದಾಗಿದೆ ಹಾಗೂ ಚಕ್ರವನ್ನು ನೆನಪು ಮಾಡುವುದಾಗಿದೆ. ಚಕ್ರವನ್ನು ತಂದೆಯನ್ನು ನೆನಪು ಮಾಡಿದಾಗ ಚಕ್ರವರ್ತಿ ರಾಜರಾಗುತ್ತೇವೆ. ಶರೀರದ ಅಭಿಮಾನ ಇರುವುದಿಲ್ಲ. ತಮ್ಮನ್ನು ತಾವು ಸಹೋದರ ಸಹೋದರಿಯರು ಎಂದು ತಿಳಿದುಕೊಳ್ಳಿರಿ. ಸಹೋದರ ಸಹೋದರಿಯರು ವಿಕಾರಿ ಕೃತ್ಯಗಳನ್ನು ಮಾಡುತ್ತಾರೆ ಕೆಲವರು, ಆದರೆ ತಂದೆ ಹೇಳುತ್ತಾರೆ ಒಳ್ಳೆಯದು. ಸಹೋದರ ಸಹೋದರಿ ಎನ್ನುವುದಕ್ಕಿಂತ ಸಹೋದರರು ಎಂದು ತಿಳಿದುಕೊಳ್ಳಿರಿ. ಆಗ ನಾಮರೂಪದಲ್ಲಿಯೂ ಬರುವುದಿಲ್ಲ. ಇದು ಪರಿಶ್ರಮ ಪಡುವ ಮಾತಾಗಿದೆ. ಇದಕ್ಕೆ ಬಹಳ ಪರಿಶ್ರಮ ಇದೆ. ಕೆಲವರು ಕಷ್ಟಪಟ್ಟು ಈ ಸ್ಥಿತಿಯಲ್ಲಿ ಇರುತ್ತಾರೆ. ಪರಿಶ್ರಮದ ವಿನಃ ವಿಶ್ವದ ಮಾಲೀಕರು ಆಗುತ್ತೇವೇನು? ಕೆಲವರಿಗೆ ಕನಸಿನಲ್ಲೂ ಇರುವುದಿಲ್ಲ. ಎಲ್ಲರೂ ಏಕದಂ ತಮೋಪ್ರಧಾನ ಪಾಪಾತ್ಮ ಅಜ್ಮಿಳಾ ಸಮಾನ ವಿಕಾರಿಗಳು ಯಾರಾಗಿದ್ದಾರೆ ಅವರೇ ಮತ್ತೆ ಸತೋಪ್ರಧಾನ ಪಾವನರಾಗುತ್ತಾರೆ. ಈಗ ತಂದೆ ಹೇಳುತ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿದಾಗ ನಿಮ್ಮ ಪಾಪ ಭಸ್ಮ ಆಗುತ್ತದೆ. ಯಾರು ದೇವತೆಗಳಾಗಿದ್ದರೋ ಅವರಿಗೇನೆ 84 ಜನ್ಮಗಳ ಕಥೆಯನ್ನು ತಂದೆ ತಿಳಿಸುತ್ತಾರೆ. ಗೊಂದಲ ಪಡುವ ಯಾವ ಮಾತೂ ಇಲ್ಲ. ಆದರೂ ಸಹ ಮಾಯೆ ಎಲ್ಲವನ್ನೂ ಮರೆಸುತ್ತದೆ. ಒಳ್ಳೆಯದು. ಮಧುರಾತಿ ಮಧುರ ಸಿಕ್ಕಿಲ್ಲದೆ ಮಕ್ಕಳಿಗೆ ಆತ್ಮಿಕ ತಂದೆಯ ನೆನಪು, ಪ್ರೀತಿ ಮತ್ತು ಸುಪ್ರಭಾತ ಹಾಗೂ ನಮಸ್ತೆ. ಓಂ ನಮಃ ಶಿವಾಯ. ವರದಾನ: ಸತ್ಯ ಬ್ರಾಹ್ಮಣರಾಗಿರಿ. ತಾವು ಮಕ್ಕಳು ಸ್ವಯಂವನ್ನು ಸತ್ಯ ಬ್ರಾಹ್ಮಣ ಎಂದು ಅನುಭವ ಮಾಡುತ್ತಿದ್ದೀರಾ? ಸತ್ಯ ಬ್ರಾಹ್ಮಣರು ಎಂದು ಯಾರಿಗೆ ಹೇಳುತ್ತಾರೆ? ಅವರ ಲಕ್ಷಣ ಏನು ಎನ್ನುವುದು ಗೊತ್ತಿದೆಯೇ? ಯಾರಿಗೆ ಯೋಚನೆ ಹಾಗೂ ಮಾತು, ಹೇಳುವುದು ಮತ್ತು ಮಾಡುವುದು ಹಾಗೂ ಕೇಳುವುದು ಮತ್ತು ಸ್ವರೂಪದಲ್ಲಿ ತರುವುದು ಒಂದೇ ಸಮಾನವಾಗಿರುತ್ತದೆ, ಅವರನ್ನೇ ಸತ್ಯ ಬ್ರಾಹ್ಮಣರು ಎಂದು ಹೇಳಲಾಗುತ್ತದೆ. ಓಂ ನಮಃ ಶಿವಾಯ.